ನಮಸ್ಕಾರ. ಎಂದಾದ್ರೂ ಯೋಚಿಸಿದ್ದೀರಾ, ನಮ್ಮ ಅಚಲವಾದ ಭಕ್ತಿಯನ್ನ ದೇವ್ರು ನಿಜವಾಗ್ಲೂ ಪರೀಕ್ಷೆ ಮಾಡ್ತಾನಾ ಅಂತ? ಒಂದು ವೇಳೆ ಮಾಡಿದ್ರೆ ಆ ಪರೀಕ್ಷೆಯಲ್ಲಿ ಗೆದ್ದೋರಿಗೆ ಸಿಗೋ ಫಲವಾದ್ರೂ ಏನು? ಬನ್ನಿ, ಇವತ್ತಿನ ಈ ಕಥಾ ವಿಶ್ಲೇಷಣೆಯಲ್ಲಿ ಸೋಮವಾರದ ಉಪವಾಸದಿಂದ ಸಾಕ್ಷಾತ್ ಮಹಾದೇವನನ್ನೇ ಮೆಚ್ಚಿಸಿದ ಒಬ್ಬ ಭಕ್ತೆಯ ದಿವ್ಯ ಕಥೆಯನ್ನ ಕೇಳೋಣ. ಹೌದು, ನಿಜವಾದ ನಂಬಿಕೆಗೆ ಒಂದು ಅಗ್ನಿ ಪರೀಕ್ಷೆ ಎದುರಾದಾಗ ಏನಾಗುತ್ತೆ? ಅಚಲವಾದ ಶ್ರದ್ಧೆ ದೈವಿಕ ಅನುಗ್ರಹಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ? ಇದನ್ನು ತಿಳ್ಕೊಳ್ಳೋಕೆ ಬನ್ನಿ ನಾವೀಗ ಹಿಮಾಲಯದ ತಪ್ಪಲಿನಲ್ಲಿ ನಡೆದ ಒಂದು ಘಟನೆಯತ್ತ ಪಯಣಿಸೋಣ. ನಮ್ಮ ಈ ಕತೆ ಶುರುವಾಗೋದೇ ಹಿಮಾಲಯದ ಸುಂದರ ಪರ್ವತ ಪ್ರದೇಶದಲ್ಲಿ. ಅಲ್ಲಿ ಒಂದು ಚಂದ್ರವಂಶೀಯ ಬ್ರಾಹ್ಮಣ ಕುಟುಂಬ ಇತ್ತು. ಆ ಮನೆಯ ಸೊಸೆ, ಅವಳ ಜೀವನದ ಕೇಂದ್ರಬಿಂದು, ಅವಳ ಉಸಿರು, ಎಲ್ಲವೂ ಮಹಾದೇವನ ಮೇಲಿದ್ದ ಅಚಲವಾದ ಭಕ್ತಿ ಅಂದ್ರೆ ತಪ್ಪಾಗಲ್ಲ. ಪ್ರತಿ ಸೋಮವಾರ ಬಂತು ಅಂದ್ರೆ ಅವಳ ದಿನಚರಿ ಹೀಗೆ ಇರ್ತಿತ್ತು. ಬೆಳ್ಳಂಬೆಳಗ್ಗೆ ಎದ್ದು ಸ್ನಾನ ಮುಗ್ಸಿ ಪವಿತ್ರ ಗಂಗಾಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಿದ್ಲು. ಆಮೇಲೆ ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರಿಗಳನ್ನ ಅರ್ಪಿಸಿ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನ 100 ಬಾರಿ ಜಪ ಮಾಡ್ತಿದ್ಲು. ಇದು ಬರಿಯೊಂದು ಆಚರಣೆ ಆಗಿರ್ಲಿಲ್ಲ, ಅದು ಅವಳ ಆತ್ಮದ ಸಂಪೂರ್ಣ ಸಮರ್ಪಣೆಯಾಗಿತ್ತು. ಆದ್ರೆ ಇಲ್ಲೊಂದು ಸಮಸ್ಯೆ ಇತ್ತು. ಅವಳ ಗಂಡನಿಗೆ ಈ ವ್ರತದ ಮೇಲೆ ಸ್ವಲ್ಪನೂ ನಂಬಿಕೆ ಇರ್ಲಿಲ್ಲ. ಅವನು ಆಗಾಗ ಅವಳನ್ನ ನೋಡಿ, ಈ ಉಪವಾಸದಿಂದ ಎಲ್ಲ ಏನು ಸಿಗುತ್ತೆ, ಇದೆಲ್ಲ ವ್ಯರತೆ, ಟೈಮ್ ವೇಸ್ಟ್ ಅಂತ ನಿರುತ್ಸಾಹಗೊಳಿಸ್ತಿದ್ದ. ಆದ್ರೂ ಆಕೆ ಅದಕ್ಕೆಲ್ಲ ಪ್ರತ್ಯುತ್ತರ ಕೊಡೋಕ್ ಹೋಗ್ತಿರ್ಲಿಲ್ಲ. ತುಂಬನೇ ಶಾಂತವಾಗಿ ತನ್ನ ಭಕ್ತಿಯನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ಲು. ನೋಡಿ, ಆಕೆಯ ಈ ಅಚಲವಾದ ನಂಬಿಕೆ, ಈ ಮೌನವಾದ ಶ್ರದ್ಧೆ ಇದೆಯಲ್ಲ, ಅದು ನೇರವಾಗಿ ಕೈಲಾಸವನ್ನ ತಲುಪಿತ್ತು. ಭಕ್ತರ ಶ್ರದ್ಧೆಯನ್ನ ಪರೀಕ್ಷೆ ಮಾಡೋದೇ ಭಗವಂತನ ಲೀಲೆ ಅಂತಾರಲ್ವೇ? ಠೀಕ್ ಹಾಗೇನೆ ಒಂದು ಸೋಮವಾರ ಆಕೆಯ ಭಕ್ತಿಯನ್ನ ಪರೀಕ್ಷೆ ಮಾಡೋಕ್ಕೆಂತ ಸ್ವತಃ ಮಹಾದೇವನೇ ನಿರ್ಧರಿಸಿದ್ದ. ಅಂದು ಕೂಡ ಸೋಮವಾರದ ಉಪವಾಸದ ದಿನ. ಆಕೆಯ ಮುಂದೆ ಒಬ್ಬ ಬಡಬ್ರಾಹ್ಮಣನ ವೇಷದಲ್ಲಿ ಸಾಕ್ಷಾತ್ ಶಿವನೇ ಬಂದು ನಿಂತ. ಅವನ ಧ್ವನಿಯಲ್ಲಿ ಎಂಥ ದೈನ್ಯತೆ ಇತ್ತು ಅಂದ್ರೆ, ತಾಯಿ, 3 ದಿನದಿಂದ ಒಂದು ತುತ್ತು ಅನ್ನನೂ ಸಿಕ್ಕಿಲ್ಲ, ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಆಹಾರ ಕೊಡು ತಾಯಿ ಅಂತ ಕೇಳ್ಕೊಂಡ. ಆ ಮಾತು ಕೇಳಿ ಆಕೆಯ ಹೃದಯನೇ ಕರಗಿಹೋಯ್ತು. ತಾನು ಉಪವಾಸದಲ್ಲಿದ್ದೀನಿ ಅನ್ನೋದನ್ನು ಮರೆತು ಬಂದ ಅತಿಥಿಯೇ ದೇವರು ಅಂತ ಭಾವಿಸಿ ಅವರಿಗೋಸ್ಕರ ಭಕ್ತಿಯಿಂದ ಅಡಿಗೆ ಮಾಡೋಕೆ ಶುರು ಮಾಡ್ತ್ಲು. ಆದ್ರೆ ಅಷ್ಟರಲ್ಲೇ ಅವಳ ಗಂಡ ಅಲ್ಲಿಗೆ ಬಂದು, ಇವತ್ತು ಉಪವಾಸದ ದಿನ, ಯಾರಿಗೂ ಊಟ ಕೊಡೋ ಹಾಗಿಲ್ಲ ಅಂತ ಕೋಪದಿಂದ ಕಿರುಚ್ದ. ಅದಕ್ಕೆ ಆಕೆ ತುಂಬಾನೇ ಶಾಂತವಾಗಿ, ಅತಿಥಿ ಸೇವೆ ಮಾಡೋದೇ ಮಹಾದೇವನ ಸೇವೆ ಅಂತ ಉತ್ತರ ಕೊಟ್ಲು. ಗಂಡನ ವಿರೋಧವನ್ನ ಅವಳು ಲೆಕ್ಕಸ್ಲೇ ಇಲ್ಲ. ಸಿದ್ಧಪಡಿಸಿದ ಊಟದ ತಟ್ಟೆಯನ್ನ ಆ ಬ್ರಾಹ್ಮಣನಿಗೆ ಕೊಟ್ಟೇ ಬಿಟ್ಲು. ಆದ್ರೆ ಆ ಕ್ಷಣ ನಿಜಕ್ಕೂ ಒಂದು ಅದ್ಭುತವೇ ನಡೆದೋಯ್ತು. ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಆ ಬಡ ಬ್ರಾಹ್ಮಣ ಅಲ್ಲೇ ಮಾಯವಾಗಿ ಬಿಟ್ಟಿದ್ದ. ಇದನ್ನ ನೋಡಿ ಅವಳಿಗೆ ಮಾತೇ ಹೊಡೆದಷ್ಟು ಆಶ್ಚರ್ಯವಾಯ್ತು. ಬಂದವನು ಯಾರು? ಯಾಕೆ ಹಾಗೆ ಮಾಯವಾದ? ಈ ತರಹದ 100 ಪ್ರಶ್ನೆಗಳು ಅವಳ ಮನಸ್ಸಲ್ಲಿ ಓಡಾಡ್ತಿತ್ತು. ಆದ್ರೆ ಅವಳ ನಿಸ್ವಾರ್ಥ ಸೇವೆಗೆ, ಅವಳ ಅಚಲವಾದ ಭಕ್ತಿಗೆ ಉತ್ತರ ಸಿಗೋ ಸಮಯ ಬಂದೇ ಬಿಟ್ಟಿತ್ತು. ಅದೇ ರಾತ್ರಿ ಶಿವನ ಕೃಪೆ ಅವಳಿಗೆ ಪ್ರಕಟವಾಯಿತು. ಆ ರಾತ್ರಿ ಅವಳ ಕನಸಿನಲ್ಲಿ ಸಾಕ್ಷಾತ್ ಮಹಾದೇವನೇ ಪ್ರತ್ಯಕ್ಷನಾದ. ಆತ ಹೀಗೆ ಹೇಳಿದ, ಮಗಳೇ, ನಿನ್ನ ಭಕ್ತಿ, ಕಷ್ಟದ ಸಂದರ್ಭದಲ್ಲೂ ನೀನು ತೋರಿದ ಸಹನೆ, ನಿನ್ನ ಧರ್ಮನಿಷ್ಠೆ, ಇದೆಲ್ಲ ನೋಡಿ ನನಗೆ ಅಪಾರ ಸಂತೋಷವಾಗಿದೆ. ಒಂದು ಮಾತು ನೆನ್ಪಿಟ್ಕೋ, ಸೋಮವಾರದ ವ್ರತ ಅನ್ನೋದು ಬರೀ ಹೊಟ್ಟೆಗೆ ಮಾಡೋ ಉಪವಾಸ ಅಲ್ಲ, ಅದು ಮನಸ್ಸನ್ನ ಶುದ್ಧಗೊಳಿಸೋ ಒಂದು ಸಾಧನ. ಆ ದಿವ್ಯ ಸ್ವಪ್ನದ ನಂತರ ಅವರ ಜೀವನವೇ ಸಂಪೂರ್ಣವಾಗಿ ಬದಲಾಗಿ ಹೋಯಿತು. ಮನೆಯಲ್ಲಿದ್ದ ದುಃಖ, ದಾರಿದ್ರ್ಯ ಎಲ್ಲವೂ ಮಾಯವಾಯಿತು. ಆರ್ಥಿಕ ಸಂಕಷ್ಟಗಳು ದೂರಾಗಿ ಕುಟುಂಬದಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಂತೋಷ ತುಂಬಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಗಂಡನಿಗೆ ಆ ವ್ರತದ ಮಹತ್ವ ಏನು ಅಂತ ಅರ್ಥವಾಯಿತು. ಅಷ್ಟೇ ಅಲ್ಲ, ಅವನು ಕೂಡ ಅಂದಿನಿಂದ ತುಂಬ ಶ್ರದ್ಧೆಯಿಂದ ಸೋಮವಾರದ ಉಪವಾಸ ಮಾಡೋಕೆ ಶುರು ಮಾಡ್ದ. ನೋಡಿ, ಈ ಕಥೆ ಕೇವಲ ಒಂದು ಪವಾಡ ಅಷ್ಟೇ ಅಲ್ಲ, ಇದು ಶಾಸ್ತ್ರಗಳಲ್ಲಿ ಹೇಳಿರೋ ಸತ್ಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಶಾಸ್ತ್ರಗಳ ಪ್ರಕಾರ ಸೋಮವಾರದ ವ್ರತವನ್ನ ಇಷ್ಟು ನಿಷ್ಠೆಯಿಂದ ಆಚರಿಸಿದ್ರೆ ನಿಜವಾಗಿಯೂ ಸಿಗೋ ಫಲಗಳಾದ್ರೂ ಏನು? ನೋಡೋಣ ಬನ್ನಿ. ಶಾಸ್ತ್ರಗಳು ಏನು ಹೇಳ್ತಾವೆ ಅಂದ್ರೆ, ಈ ವ್ರತವನ್ನ ಆಚರಿಸೋದ್ರಿಂದ ಮೊದಲನೇದಾಗಿ ಮನಸ್ಸಿಗೆ ಅಪಾರವಾದ ಶಾಂತಿ ಸಿಗುತ್ತೆ, ಕುಟುಂಬದಲ್ಲಿ ಸಾಮರಸ್ಯ, ಸೌಹಾರ್ದತೆ ಹೆಚ್ಚಾಗುತ್ತೆ, ವಿವಾಹದಲ್ಲೇನಾದ್ರೂ ಅಡೆತಡೆಗಳು, ವಿಳಂಬ ಆಗ್ತಿದ್ರೆ ಅದು ನಿವಾರಣೆಯಾಗುತ್ತೆ, ರೋಗ, ಸಂಕಟ ಮತ್ತು ಯಾವುದೇ ರೀತಿಯ ಭಯಗಳು ನಾಶವಾಗ್ತವೆ, ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಸಾಕ್ಷಾತ್ ಮಹಾದೇವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗತ್ತೆ.
ಹಾಗಾದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಈ ದಿವ್ಯವಾದ ಕಥೆಯಿಂದ ನಾವು ಕಲಿಯಬೇಕಾದ ನೀತಿ ಪಾಠ ಏನು? ಬನ್ನಿ, ಇದರ ಹಿಂದಿರೋ ಭಕ್ತಿಯ ನಿಜವಾದ ಅರ್ಥವನ್ನ ಒಮ್ಮೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಮತ್ತು ಅತ್ಯಂತ ಪ್ರಮುಖವಾದ ಪಾಠ, ನಿಜವಾದ ಭಕ್ತಿಯನ್ನೋದು ಬರೀ ಮಂತ್ರ ಹೇಳೋದ್ರಲ್ಲಾಗಲಿ ಪೂಜೆ ಮಾಡೋದ್ರಲ್ಲಾಗಲಿ ಇಲ್ಲ. ಅದು ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಕಾಣ್ಬೇಕು, ನಮ್ಮ ಕರುಣೆಯಲ್ಲಿ ಕಾಣ್ಬೇಕು, ನಮ್ಮ ಕೆಲಸಗಳಲ್ಲಿ ಪ್ರಕಟವಾಗಬೇಕು. ನೋಡಿ, ಆ ಅತಿಥಿಗೆ ಸೇವೆ ಮಾಡಿದ್ದೇ ಅವಳ ಭಕ್ತಿಗೆ ಎದುರಾದ ನಿಜವಾದ ಪರೀಕ್ಷೆಯಾಗಿತ್ತು. ಇನ್ನು ಎರಡನೇ ಪಾಠ, ಸ್ವತಃ ಶಿವನೇ ಹೇಳ್ದಾಗೆ ಉಪವಾಸ ಅಂದ್ರೆ ಬರೀ ಊಟ ಬಿಡೋದಲ್ಲ. ಅದು ನಮ್ಮ ಮನಸ್ಸಲ್ಲಿರೋ ಕೆಟ್ಟ ಯೋಚನೆಗಳು, ಅಹಂಕಾರ, ಕೋಪ ಇವೆಲ್ಲವನ್ನೂ ತ್ಯಜಿಸಿ ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋ ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ಈ ಕಥೆಯ ಸಾರವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ಲರ ಮೇಲೂ ಆ ಮಹಾದೇವನ ಕೃಪೆ ಸದಾಕಾಲ ಇರ್ಲಿ. ಓಂ ನಮಃ ಶಿವಾಯ.